ಸೊ ನಮಸ್ಕಾರ ಸುಬ್ರಹ್ಮಣ್ಯನ್ ಸರ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. Thank you. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ. ಓಕೆ. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಕನ್ಫ್ಯೂಷನ್ ಜಾಸ್ತಿ ಇತ್ತು ಮೇಡಮ್. ಯಾಕಂದರೆ ಒಂದು ಟ್ರೇಡ್ ಮಾಡಬೇಕಂದ್ರೆ ಎಲ್ಲಿ ಬೈ ಮಾಡಬೇಕು ಎಲ್ಲಿ ಸೆಲ್ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟು. ಅಂಥದ್ದು ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಅದು ಗೊತ್ತಾಯ್ತು. ಇಲ್ಲಿ ಬರುವ ಮುಂಚೆ ನಿಮ್ಗೆ ಅದೊಂದು ಟಾಪಿಕ್ ಅಥವಾ ಈ ಒಂದು ವಿಷಯ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಎಷ್ಟು ಕಲಿತ್ರು, ಇಲ್ಲಿ ಬಂದು 3 ದಿನದಲ್ಲಿ ನಾನು ಸುಲಭವಾಗಿ ಕಲ್ತಿದ್ದೀನಿ ಅಂತ ಯಾವ್ದಾದ್ರು ಇದೆಯಾ? ಟ್ರೇಡಿಂಗಲ್ಲಿ ಸುಮಾರಿದೆ. ನನಗೆ ಮುಂಚೆ ಕಲಿಬೇಕು ಅಂದಾಗ ನನಗೆ ಸರಿಯಾದ ಮಾರ್ಗ ಸಿಕ್ಕಿರಲಿಲ್ಲ. ಯೂಟ್ಯೂಬು ಅದು ಇದು ಅಂತೆಲ್ಲ ನೋಡಿದ್ದೆ, ಏನೂ ಅರ್ಥ ಆಗಲಿಲ್ಲ. ಇಲ್ಲಿ ಬಂದಮೇಲೆ ಪ್ರತಿಯೊಂದು ಅರ್ಥ ಆಗಿದೆ. ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಅದು ಒಂದು ಇಂಡಿಕೇಟ್ರ್ ಇಲ್ಲದೇ ಸ್ಟಾಕ್ ಮಾರ್ಕೆಟಲ್ಲಿ ಮುಂದುವರಿಬೋದು ಅನ್ನೋದು ಕಲ್ತಿದ್ದೀನಿ. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ 100% ರೀಚ್ ಆಗಿದೆ. ಮುಂಚೆ ಎಷ್ಟಿತ್ತು? ಮುಂಚೆ 50-50 ಎಲ್ಲಿ ಟ್ರೇಡ್ ಮಾಡಬೇಕಾ ಬೇಡವಾ ಆ ಥರದ್ದೆಲ್ಲ ಇರ್ತಿತ್ತು. ಈಗ 100% ಬಂದಿದೆ. ಸೊ ನಿಮ್ಮಂತೆಯೇ ಬಿಗಿನರ್ಸ್ ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು? ಅದ್ರಲ್ಲಿ ಏನು ಲಾಭ ಅವರಿಗೆ? ಮೇಡಮ್, ಲಾಭ ಅಂತ ಬಂದರೆ ಒಂದು ಎಕಾನಮಿ, ಇಂಡಿಯನ್ ಎಕಾನಮಿ ಇಂಪ್ರೂವ್ ಆಗಬೇಕು ಅಂದರೆ ಅದು ಈ ಸ್ಟಾಕ್ ಮಾರ್ಕೆಟಲ್ಲೇ. ಒಂದು ಸ್ಟಾಕ್ ಮಾರ್ಕೆಟ್ ಇಂಪ್ರೂವ್ ಆದ್ರೇ ನಮ್ಮದು ಇಂಡಿಯನ್ GDP ಲೆವೆಲ್ ಇನ್ಕ್ರೀಸ್ ಆಗುತ್ತೆ. 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಎಸ್ ಮೇಡಮ್. ಒಂದೇ ಒಂದು ವರ್ಡ್, ಎನರ್ಜಿ. ಅವ್ರ ಎನರ್ಜಿಗೆ ನಾವು ಏನು ಹೇಳಿದ್ರು ಸಾಲಲ್ಲ, ಅಂಥ ಎನರ್ಜಿ ಇಟ್ಕೊಂಡು ಮಾತಾಡ್ತಾರೆ. ನಮ್ಮಲ್ಲಿ ಏನೇ ಒಂದು ಕಾನ್ಫಿಡೆನ್ಸ್ ಲೋ ಇದ್ರೂ ಅದನ್ನು ಬೂಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.